ಈ ಜನರ ಪರ ನಿಂತಂಥವರು ಜನಪರ ಹೋರಾಟಗಾರರು ತಮಗೆ ಕಂಡಂಥ ಅನ್ಯಾಯಗಳನ್ನು ನಿಧಾನಕ್ಕೆ ಲೋಕಾಯುಕ್ತಕ್ಕೂ CIDಗೂ ಮತ್ತೆ ಅವ್ರ ತನಿಖೆಗೆ ಒಳಪಡಿಸ್ತಾ ಒಂದು ಧ್ವನಿ ಗಟ್ಟಿ ಮಾಡಿಕೊಳ್ತಾ ಜನಪರವಾದಂಥ ಒಂದು ಆಡಳಿತ ಬರೋದಕ್ಕೆ ಇವರೆಲ್ಲರೂ ಕಾರಣಕರ್ತರಾಗೋದು ನೋಡಿದಾಗ ಒಂದು ಈ ಸಲ ಮೋಸ್ಟ್ಲಿ ಇದರ ಪ್ರಭಾವ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲೂ ಆಗಲಿ ಅಲ್ಲಿ ಈಗಾಗಲೇ ಬೇರ್ಪಟ್ಟಂತಹ ಸ್ಥಾಪಿಸಲ್ಪಟ್ಟಂತಹ ಪಟ್ಟಭದ್ರ ಹಿತಾಸಕ್ತಿ ಅಂದರೆ ವಿಶೇಷವಾಗಿ ತಮ್ಮ ಲಾಭ ನೋಡುವಂಥ ತಮ್ಮ ಕುಟುಂಬ ಲಾಭ ನೋಡುವಂಥ ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ಒಂದು ರಿಸ್ಟ್ರಿಕ್ಷನ್ ಹಾಕುವಂಥ ಜವಾಬ್ದಾರಿ ನಾವು ಮತದಾರರು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಮತದಾರರು ಎಚ್ಚರಗೊಂಡ ಇವುಗಳನ್ನೆಲ್ಲ ಸಾಧ್ಯಷ್ಟು ನೀವು ಏನು ಅನ್ಯಾಯಕ್ಕೊಳಾಗ್ತೀರಿ ಅವ್ರ ಬಗ್ಗೆ ನೀವು ನಮ್ಮ ದಾಖಲೆಗಳನ್ನು ಕೊಡ್ತಾ ಹೋದ್ರೆ ಕೊಟ್ಟರೆ ಈಗಾಗಲೇ ಬೊಬ್ಬಗೌಡರು ಕೊಡ್ತಾ ಇದ್ದೀರಿ, ನಮಗೆ ಕೆಲವರು ಕಳಿಸ್ತಾ ಇದ್ದೀರಿ, ಅದೇ ಕಾಲಕ್ಕೆ ಸದಾನಂದ ಭಾಮನೆಯವರಿಗೂ ಕೊಡ್ತಾ ಇದ್ದೀರಿ. ಅದು ಮಾಡ್ತಾ ಹೋದ್ರಪ್ಪ ಅಂದರೆ ಈ ಎರಡೂ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ ಒಂದು ಏನಪ್ಪ ಒಳ್ಳೆಯ ಆಡಳಿತದ ಅಭಿವೃದ್ಧಿಯ ದೃಷ್ಟಿಕೋನದ ಜನ ಮುಂದಕ್ಕೆ ಬರ್ಬೋದು, ರಾಜಕೀಯಕ್ಕೆ ಬರ್ಬೋದು ಅನ್ನೋಂಥ ಭಾವನೆಗಳು ಮೂಡ್ತಾ ಇದ್ದಾವೆ. ಅದರಲ್ಲಿ ದೂರದ ಕನಸು ಅದು ಇಷ್ಟು ಮಾತ್ರ ಖರೆ. ಈಗ ಏನಪ್ಪ ಅಂತಂದ್ರೆ ಈ DCC ಬ್ಯಾಂಕಿನ ಚುನಾವಣೆಗಳಿಂದಾಗಿ ಈ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವದಲ್ಲಿ ಬರ್ತಾ ಇದೆ ಅನ್ನುವಂಥ ಮಾತು ಜೊತೆಗೆ ಅನ್ಯಾಯಕ್ಕೊಳಗಾದವರು ತಮ್ಮ ಧ್ವನಿಯನ್ನು ಎತ್ತಿ ಹೇಳುವಂಥ ಪ್ರಸಂಗ ಸಮೀಪ ಬರೋದರಿಂದಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಧ್ವನಿಗಳು ಹೇಳ್ತಾ ಇದ್ದಾವೆ. ಆ ಧ್ವನಿಗಳಿಗೆ ಧ್ವನಿ ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ ಮಾಧ್ಯಮ ಮಾಡಬೇಕಾಗಿದೆ. ಮಾಧ್ಯಮ ಡ್ಯೂಟಿನ ಅದು ಕಂಡಿದ್ದನ್ನು ಕಂಡಾಗಿ ಹೇಳುವಂಥದ್ದು, ಆ ಕೆಲಸ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಲಿಕ್ಕೆ ಶುರು ಮಾಡಿದ್ವಿ. ನಾನು ತಿಳ್ಕೊಂಡಿದ್ದೀನಿ, ನೋಡು ನಿನ್ನಾಗ್ತದೆ ಮತ್ತು ಡೆವಲಪ್ಮೆಂಟ್ಗಳು ಅಂತ ಹೇಳ್ತಾ ಒಟ್ಟಾರೆಯಾಗಿ ಇವತ್ತು ಒಂದು ಧ್ವನಿ ಹೇಳೋದು ಬೇಕಾಗಿದೆ. ಯಾಕೆಂದ್ರೆ ಈ ಬಿದ್ದಂಥ ಧ್ವನಿಗಳಿಗೆ ಧ್ವನಿ ಬೇಕಾಗಿದೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತೇಜಿ ತರಬಿದ್ದು ಸತ್ಯದ ಕರೆಗಾಡಿ ವಂದನೆಗಳು.